ನನ್ನಂಥವ್ರಿಗೆ ಕನ್ಸಿಸ್ಟೆಂಟಾಗಿ ವೀಡಿಯೋಸ್ ಮಾಡೋದು ಅಂದರೆ ತುಂಬ ಕಷ್ಟ. ನಾನು ಬೇಗ ಝೋನ್ ಔಟ್ ಆಗಿಬಿಡ್ತೀನಿ. ಟೈಮ್ಸ್ ಅನಿಸುತ್ತೆ ನಾನು ಏನಕ್ಕೆ ಇದೆಲ್ಲ ಮಾಡ್ತಾ ಇದ್ದೀನಿ, ಕ್ರಿಂಜ್ ಆಗಿ ಸುಮ್ಮನೆ ಇದೆಲ್ಲ ನನಗೆ ಬೇಕಿತ್ತಾ ಅಂತ. ನಾನು ಅಷ್ಟು ಬೇಗ ಸೋಷಲೈಸಿಂಗ್ ಆಗೋವಂಥ ಹುಡುಗಿ ಅಲ್ಲ. ಐ ಆಲ್ವೇಸ್ ವಾಂಟ್ ಟು ಬಿ ವಿತ್ ಮೈ ಸೆಲ್ಫ್. ನನಗೆ ತುಂಬ ಕಡಿಮೆ ಜನ ಫ್ರೆಂಡ್ಸ್ ಇರೋದು. ಅವರಿಬ್ರಿಗೆ ಬಿಟ್ಟರೆ ನನ್ನ ಲೈಫ್ ಬಗ್ಗೆ ಇನ್ನೊಬ್ರಿಗೆ ಗೊತ್ತಾಗ್ತಿರ್ಲಿಲ್ಲ. ಇವಾಗ ಹೆಂಗಾಗಿದೆ ಅಂದರೆ ನನಗೆ ಅವ್ರು ಯಾರು ಅಂತಲೂ ಗೊತ್ತಿರಲ್ಲ. ಅವರೆಲ್ಲ ನನ್ನ ವೀಡಿಯೋಸ್ ನೋಡ್ತಿರ್ತಾರೆ. ಓ ಮೈ ಗಾಡ್, ಇದೆಲ್ಲ ಕೇಳಿಸ್ಕೊಂಡ್ರೆ ನಾನು ಕಾಂಟೆಂಟ್ ಕ್ರಿಯೇಷನ್ ಸ್ಟಾರ್ಟ್ ಮಾಡಿಬಿಟ್ನಾ ಅನ್ಸುತ್ತೆ. ಆದರೂ ಕಾಂಟೆಂಟ್ ಕ್ರಿಯೇಷನ್ ಸ್ಟಾರ್ಟ್ ಮಾಡಿ ತುಂಬ ಒಳ್ಳೆ ಕೆಲಸ ಮಾಡಿಬಿಟ್ಟೆ. ಕಂಫರ್ಟ್ ಝೋನಿಂದ ಹೊರಗೆ ಬಂದು ಏನೋ ಒಂದು ಹೊಸ್ದಾಗಿ ಮಾಡ್ತಿದ್ದೀನಿ ಅನ್ನೋ ಖುಷಿ ಇದೆ. ನೀವು ನಂತರ ಏನಾದರೂ ಹೊಸ್ದಾಗಿ ಸ್ಟಾರ್ಟ್ ಮಾಡಿದ್ದೀರಾ ಅಂದರೆ ನಿಮ್ಮ ಮೇಲೆ ನಿಮಗೆ ಡೌಟ್ಸ್ ಬರುತ್ತೆ ಅಥವಾ ನೆಗೆಟಿವ್ ಥಾಟ್ಸ್ ಬರುತ್ತೆ. ಅದನ್ನೆಲ್ಲ ಸೈಡ್ಗಿಟ್ಟು ವಿತ್ ಆಲ್ ದ ಪೇಷನ್ಸ್ ಕಂಟಿನ್ಯೂ ಮಾಡಿ. ಒಂದಲ್ಲ ಒಂದು ದಿವಸ ಯು ವಿಲ್ ಗೆಟ್ ಸಕ್ಸೀಡ್. ನಾನು ಇನ್ಮೇಲೆ ಮೂಡ್ ಇರಲಿ ಇಲ್ದಲೇ ಇರಲಿ ಕನ್ಸಿಸ್ಟೆಂಟಾಗಿ ವೀಡಿಯೋಸ್ನ ಪೋಸ್ಟ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಇವತ್ತು ಆ್ಯಸ್ ಯೂಶ್ವಲ್ ನನ್ನ ಮಾರ್ನಿಂಗ್ ಯೋಗ ಮುಗಿಸಿ, ಇವತ್ತು ನಮಗೆ ಲಾಸ್ಟ್ ಇಂಟರ್ನಲ್ಸ್ ಇತ್ತು, ಮುಗಿಸ್ಕೊಂಡು ಮನೆಗೆ ಬಂದು ನಾಳೆ ಪ್ರಾಜೆಕ್ಟ್ ಪ್ರೆಸೆಂಟೇಷನ್ ಇದೆ, ಅದಕ್ಕೆ ಪ್ರಿಪೇರ್ ಆಗಿ ಈ ಬುಕ್ನ ನಾನು ಇವತ್ತು ಕಂಪ್ಲೀಟಾಗಿ ಮುಗಿಸ್ದೆ. ಆಮೇಲೆ ಇವತ್ತು ಏನಾದರೂ ಸ್ಕೆಚ್ ಮಾಡೋಣ ಅಂತ ಅನಿಸ್ತಾ ಇತ್ತು. ತುಂಬ ತಿಂಗಳೇ ಆಗೋಗ್ಬಿಟ್ಟಿತ್ತು ನಾನು ಸ್ಕೆಚ್ ಮಾಡಿ ಪೇಂಟ್ ಮಾಡಿ. ಇನ್ಮೇಲೆ ಸ್ವಲ್ಪ ಜಾಸ್ತಿ ಸ್ಕೆಚಿಂಗ್ ಪೇಂಟಿಂಗ್ ವೀಡಿಯೋಸ್ ಎಲ್ಲ ಮಾಡೋಣ ಅಂದ್ಕೊಂಡಿದ್ದೀನಿ. ನಿಮಗೆ ಈ ಆ್ಯನಿಮಿ ನೇಮ್ ಮತ್ತು ಆ್ಯನಿಮಿ ಕ್ಯಾರೆಕ್ಟರ್ ನೇಮ್ ಗೊತ್ತಿದ್ರೆ ಕಮೆಂಟ್ ಮಾಡಿ, ಓಕೆನಾ?